1857ರ ದಂಗೆ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋ ಪ್ರಮುಖ ಚಿತ್ರಗಳಲ್ಲಿ ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರದ್ದು ಅಲ್ವಾ. ಸೊ ಈ ಒಂದು ವಿಶ್ಲೇಷಣೆಯಲ್ಲಿ ಅವರ ಹುಟ್ಟಿನಿಂದ ಹಿಡಿದು ಅವರ ವೀರ ಮರಣದವರೆಗಿನ ಸಂಪೂರ್ಣ ಕಥೆಯನ್ನ ನೋಡೋಣ. ಆ ದಂತಕಥೆಯ ಹಿಂದಿರೋ ನಿಜವಾದ ವ್ಯಕ್ತಿ ಯಾರು ಅಂತನೂ ತಿಳ್ಕೊಳ್ಳೋಣ. ಹೌದು, ಬೆನ್ನೆಗೆ ಮಗ, ಕೈಯಲ್ಲಿ ಕತ್ತಿ, ಕುದುರೆ ಏರಿ ಯುದ್ಧ ಮಾಡ್ತಿರೋ ರಾಣಿಯ ಚಿತ್ರ ನಮ್ಮೆಲ್ಲರಿಗೂ ಗೊತ್ತು. ಇದನ್ನ ನೋಡಿದ್ರೆ ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಾನೆ ಅನ್ಸುತ್ತೆ. ಆದ್ರೆ ಅವರು ನಿಜವಾಗ್ಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರಾ ಅಥವಾ ತಮ್ಮ ಸಿಂಹಾಸನವನ್ನು ಉಳಿಸ್ಕೊಳ್ಳೋಕೆ ಹೋರಾಡಿದ್ರಾ? ನಿಜ ಹೇಳ್ಬೇಕಂದ್ರೆ ಅವರ ಕತೆ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಬನ್ನಿ ಅದನ್ನೇ ಇವತ್ತು ಡಿಕೋಡ್ ಮಾಡೋಣ. ಸರಿ, ಹಾಗಾದ್ರೆ ಈ ಕಥೆಯನ್ನ ಶುರುವಿನಿಂದಾನೇ ಶುರು ಮಾಡೋಣ. ಅಂದ್ರೆ ಮಣಿಕರ್ಣಿಕಾ ಅನ್ನೋ ಮನು ಹೇಗೆ ಝಾನ್ಸಿಯ ಮಹಾರಾಣಿ ಲಕ್ಷ್ಮೀಬಾಯಿ ಆದ್ರು ಅನ್ನೋದ್ರಿಂದ. ಅವರ ಹುಟ್ಟು ಹೆಸರು ಮಣಿಕರ್ಣಿಕಾ ತಂಬೆ ಅಂತ, ಆದ್ರೆ ಎಲ್ರೂ ಪ್ರೀತಿಯಿಂದ ಮನು ಅಂತಿದ್ರು. ಹುಟ್ಟಿದ್ದು ವಾರಣಾಸಿಯಲ್ಲಿ, ಆದ್ರೆ ಬೆಳೆದಿದ್ದೆಲ್ಲ ಪೇಶ್ವೆ 2ನೇ ಬಾಜಿರಾವ್ ಅವರ ಆಸ್ಥಾನದಲ್ಲಿ. ಅವರ ತಂದೆಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ 1842ರಲ್ಲಿ ಝಾನ್ಸಿಯ ಮಹಾರಾಜ ಗಂಗಾಧರರಾವ್ ಜೊತೆ ಮದುವೆ ಆದಾಗ ಅವರು ಮಣಿಕರ್ಣಿಕಾಯಿಂದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯಾದ್ರು. ಅವರ ಬಾಲ್ಯ ಅದು ಆ ಕಾಲದ ಬೇರೆ ಹುಡುಗಿಯರ ಥರ ಇರಲಿಲ್ಲ. ತುಂಬಾನೇ ವಿಭಿನ್ನವಾಗಿತ್ತು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ, ಅಂದ್ರೆ 4ನೇ ವಯಸ್ಸಲ್ಲೇ ತಾಯಿಯನ್ನ ಕಳ್ಕೊಳ್ತಾರೆ. ಆಮೇಲೆ ಅವರ ತಂದೆಯೇ ಅವ್ರನ್ನ ಬೆಳೆಸ್ತಾರೆ. ಅವ್ರಿಗೆ ಓದು ಬರಹ ಕಲಿಸೋದ್ರ ಜೊತೆಗೆ ಕುದುರೆ ಸವಾರಿ, ಕತ್ತಿ ವರಸೆ, ಶೂಟಿಂಗ್, ಹೀಗೆ ಹುಡುಗರ ಜೊತೆ ಸಮಾನವಾಗಿ ಎಲ್ಲವನ್ನೂ ಕಲಿಸಿದ್ರು. ಅಷ್ಟೇ ಅಲ್ಲ, ಅವರ ಬಾಲ್ಯದ ಗೆಳೆಯರು ಯಾರು ಗೊತ್ತಾ? ಮುಂದೆ ದೊಡ್ಡ ದಂಗೆಕೋರ ನಾಯಕರಾದ ನಾನಾ ಸಾಹೇಬ್ ಮತ್ತೆ ತಾತ್ಯಾ ಟೋಪೆ. ಸೊ ಅವರನ್ನೊಬ್ಳು ನಾಯಕಿಯಾಗಿ ರೂಪಿಸಿದ್ದು ಇದೇ ಅಸಾಂಪ್ರದಾಯಿಕ ಬಾಲ್ಯ. ಝಾನ್ಸಿಗೆ ಬಂದ ಮೇಲೂ ಅವರ ಜೀವನದ ಹಾದಿ ಸುಲಭವಾಗಿರಲಿಲ್ಲ. ನೋಡಿ, 1842ರಲ್ಲಿ ಮದುವೆಯಾಗಿ ರಾಣಿಯಾದ್ರು. 1851ರಲ್ಲಿ ಅವರಿಗೆ ಒಬ್ಬ ಮಗ ಹುಟ್ಟಿದ. ಆದ್ರೆ ಆ ಮಗು ಕೇವಲ 4 ತಿಂಗಳಿಗೆ ತೀರಿ ಹೋಯ್ತು. ಆ ದುಃಖದ ನಂತರ 1853ರಲ್ಲಿ ದಾಮೋದರ ರಾವ್ ಅನ್ನೋ ಮಗುವನ್ನ ದತ್ತು ತಗೊಂಡ್ರು. ಆದ್ರೆ ವಿಧಿ ನೋಡಿ, ಅದೇ ವರ್ಷ ನವೆಂಬರಲ್ಲಿ ಮಹಾರಾಜ ಗಂಗಾಧರ ರಾವ್ ಕೂಡ ತೀರ್ಕೊಂಡ್ರು. ಅಲ್ಲಿಗೆ ಲಕ್ಷ್ಮೀಬಾಯಿ ಕೇವಲ ವಿಧವೆ ಆಗ್ಲಿಲ್ಲ, ಇಡೀ ಝಾನ್ಸಿ ರಾಜ್ಯದ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಿತ್ತು. ಸರಿ, ಇಲ್ಲಿಂದಲೇ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನದ ಅಸಲಿ ಕಥೆ ಅಂದ್ರೆ ಟರ್ನಿಂಗ್ ಪಾಯಿಂಟ್ ಶುರುವಾಗೋದು. ಬ್ರಿಟಿಷರು ಎಂಟ್ರಿ ಕೊಡ್ತಾರೆ ಮತ್ತು ಈ ರಾಜಕೀಯ ಸಂಘರ್ಷ ಅವರ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಅದಕ್ಕೆ ಕಾರಣ ಬ್ರಿಟಿಷರು ತಂದಿದ್ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನೋ ಒಂದು ಕಾನೂನು. ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ರಾಜನಿಗೆ ಸ್ವಂತ ಗಂಡುಮಗ ಇಲ್ಲ ಅಂದ್ರೆ ಆ ರಾಜ್ಯವನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ವಾದ ಮಾಡ್ತಿದ್ರು. ಇದೇ ಕಾನೂನನ್ನ ಮುಂದಿಟ್ಕೊಂಡವರು ದಾಮೋದರ ರಾವ್ ದತ್ತುಪುತ್ರ, ಹಾಗಾಗಿ ಝಾನ್ಸಿ ಇನ್ಮೇಲೆ ನಮ್ದು ಅಂತ ಹೇಳಿದ್ರು. ಆಗ ರಾಣಿ ಲಕ್ಷ್ಮೀಬಾಯಿ ಹೇಳಿದ ಆ ಮಾತು ಇವತ್ತಿಗೂ ಇತಿಹಾಸದಲ್ಲಿ ಗಟ್ಟಿಯಾಗಿ ನಿಂತಿದೆ. ಮೇ ಅಪ್ನಿ ಝಾನ್ಸಿ ನಹಿ ದೂಂಗಿ, ನಾನು ನನ್ನ ಝಾನ್ಸಿಯನ್ನು ಬಿಟ್ಟುಕೊಡುವುದಿಲ್ಲ. ಇದು ಕೇವಲ ಒಂದು ಮಾತು ಆಗಿರಲಿಲ್ಲ, ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕೊಟ್ಟ ನೇರ ಸವಾಲಾಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಲಕ್ಷ್ಮೀಬಾಯಿ ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾ ಅಥವಾ ಸಂದರ್ಭ ಅವರನ್ನ ಹಾಗೆ ಮಾಡಿತಾ? ಯಾಕಂದ್ರೆ ಇತಿಹಾಸವನ್ನ ನೋಡಿದ್ರೆ ಅವರು ನೇರವಾಗಿ ಯುದ್ಧಕ್ಕೆ ಇಳಿಲಿಲ್ಲ. ಮೊದಲು ಬ್ರಿಟಿಷ್ ವ್ಯವಸ್ಥೆಯಲ್ಲೇ ನ್ಯಾಯ ಕೇಳಿದ್ರು. ವಕೀಲರನ್ನ ನೇಮಿಸಿ ಲಂಡನ್ವರೆಗೂ ತಮ್ಮ ಕೇಸ್ ಬಗ್ಗೆ ಮನವಿ ಮಾಡಿದ್ರು. ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಬರೆದು ಸಹಾಯ ಕೇಳಿದ್ರು. ಇದೆಲ್ಲ ವಿಫಲವಾದ ಮೇಲೆಯೇ ಅವರು ಕತ್ತಿ ಹಿಡಿದಿದ್ದು. ಸೊ ಇದರಿಂದ ಅವರನ್ನ ದೇಶಭಕ್ತ ನಾಯಕಿ ಅನ್ನೋದಾ ಅಥವಾ ತಮ್ಮ ಹಕ್ಕಿಗಾಗಿ ಹೋರಾಡಿದ ಒಬ್ಬ ವ್ಯಾವಹಾರಿಕ ನಾಯಕಿ ಅನ್ನೋದಾ? ಇತಿಹಾಸಕಾರರಲ್ಲಿ ಈ ಚರ್ಚೆ ಇವತ್ತಿಗೂ ಇದೆ. ಕಾನೂನು ಹೋರಾಟ, ಮಾತುಕತೆ ಎಲ್ಲವೂ ವಿಫಲವಾದಾಗ ಉಳಿದಿದ್ದು ಒಂದೇ ದಾರಿ, ಅದು ಯುದ್ಧ. ಇಲ್ಲಿಂದ ಶುರುವಾಗುತ್ತೆ ನೋಡಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನದ ಅತ್ಯಂತ ರೋಚಕ, ಅತ್ಯಂತ ವೀರತೆಯ ಅಧ್ಯಾಯ, ಝಾನ್ಸಿಯ ಮುತ್ತಿಗೆ. ಮಾರ್ಚ್ 1858 ಸರ್ ಹ್ಯೂ ರೋಸ್ನ ಬೃಹತ್ ಬ್ರಿಟಿಷ್ ಸೈನ್ಯ ಬಂದು ಝಾನ್ಸಿ ಕೋಟೆಗೆ ಮುತ್ತಿಗೆ ಹಾಕುತ್ತೆ. ಶರಣಾಗಿ ಅಂತ ಸಂದೇಶ ಕಲಿಸಿದಾಗ ರಾಣಿ ಖಡಾಖಂಡಿತವಾಗಿ ನಿರಾಕರಿಸ್ತಾರೆ. ಶುರುವಾಗುತ್ತೆ ಯುದ್ಧ. ಸುಮಾರು 2 ವಾರಗಳ ಕಾಲ ಅದೊಂದು ಅದ್ಭುತ ಹೋರಾಟ. ಝಾನ್ಸಿಯ ಗಂಡಸರು ಮಾತ್ರವಲ್ಲ, ಮಹಿಳೆಯರು ಕೂಡ ವೀರಾವೇಶದಿಂದ ಹೋರಾಡ್ತಾರೆ. ಆದರೆ ಕೊನೆಗೆ ಒಬ್ಬ ವಿಶ್ವಾಸದ್ರೋಹಿ, ಕೋಟೆಯ ದ್ವಾರಪಾಲಕನೊಬ್ಬ ಬ್ರಿಟಿಷರಿಗೆ ದಾರಿ ಮಾಡಿಕೊಡ್ತಾನೆ. ಕೋಟೆ ಶತ್ರುಗಳ ಕೈಗೆ ಹೋಗುತ್ತೆ. ಆಗ ಆ ಕತ್ತಲಲ್ಲಿ ರಾಣಿ ತನ್ನ ಮಗ ದಾಮೋದರ ರಾವನ್ನ ಬೆನ್ನಿಗೆ ಕಟ್ಕೊಂಡು ಕುದುರೆ ಏರಿ ಶತ್ರುಗಳ ಕಣ್ತಪ್ಪಿಸಿ ಕೋಟೆಯಿಂದ ಪಲಾಯನ ಮಾಡ್ತಾರೆ. ಆದ್ರೆ ಈ ಪಲಾಯನ ಅಷ್ಟು ಸುಲಭವಾಗಿರ್ಲಿಲ್ಲ. ಇದರ ಹಿಂದೆ ಝಲ್ಕಾರಿ ಬಾಯಿ ಅನ್ನೋ ವೀರ ಮಹಿಳೆಯ ತ್ಯಾಗವಿದೆ. ಅವರು ರಾಣಿಯ ಮಹಿಳಾ ಸೈನ್ಯದಲ್ಲಿದ್ದ ಒಬ್ಬ ಸೈನಿಕಿ. ವಿಶೇಷ ಅಂದ್ರೆ ನೋಡೋಕೆ ಥೇಟ್ ರಾಣಿಯಂತೆಯೇ ಇದ್ರು.
ರಾಣಿ ತಪ್ಪಿಸ್ಕೊಳ್ಳಕ್ಕೆ ಸಮಯ ಸಿಗ್ಲಿ ಅಂತ ಜಲ್ಕಾರಿ ಭಾಯ್ ರಾಣಿಯ ವೇಷ ಧರಿಸಿ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಅವರನ್ನ ದಾರಿ ತಪ್ಪಿಸ್ತಾರೆ. ಯೋಚನೆ ಮಾಡಿ, ರಾಣಿಗಾಗಿ ಪ್ರಾಣ ಕೊಡೋಕೆ ಸಿದ್ಧರಿದ್ದ ಇಂತಹ ನಿಷ್ಠಾವಂತ ಸೈನಿಕರು ಅವರಿಗಿದ್ರು. ಸರಿ, ಝಾನ್ಸಿಯನ್ನೇನೋ ಕಳ್ಕೊಂಡ್ರು. ಆದರೆ ರಾಣಿಯ ಹೋರಾಟದ ಕಿಚ್ಚು ಆರಲಿಲ್ಲ. ಅವರ ಕಥೆ ಇಲ್ಲಿಗೆ ಮುಗಿಯಲ್ಲ, ಬದಲಿಗೆ ತನ್ನ ಅಂತಿಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ. ಝಾನ್ಸಿಯಿಂದ ತಪ್ಪಿಸ್ಕೊಂಡ ಮೇಲೆ ರಾಣಿ ಸುಮ್ಮನೆ ಕೂರಲಿಲ್ಲ. ಅವರು ನೇರವಾಗಿ ಹೋಗಿ ತಾತ್ಯಾ ಟೋಪೆ ಸೇರಿದಂತೆ ಬೇರೆ ದಂಗೆಕೋರ ನಾಯಕರನ್ನ ಸೇರ್ಕೊಳ್ತಾರೆ. ಅವರೆಲ್ಲರ ಜೊತೆ ಸೇರಿ ಗ್ವಾಲಿಯರ್ನ ಆಯ್ಕಟ್ಟಿನ ಕೋಟೆಯನ್ನ ವಶಪಡಿಸ್ಕೊಳ್ತಾರೆ. ಇದು ಅವರ ಸೇನಾ ನಾಯಕತ್ವಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದರೆ ಆ ಗೆಲುವು ಹೆಚ್ಚು ಕಾಲ ಉಳಿಯಲಿಲ್ಲ. ಜೂನ್ 18, 1888 ಗ್ವಾಲಿಯರ್ ಬಳಿ ಬ್ರಿಟಿಷರ ವಿರುದ್ಧ ಮತ್ತೊಂದು ಭೀಕರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಬ್ರಿಟಿಷ್ ಅಶ್ವದಳದ ಜೊತೆ ಹೋರಾಡ್ತಿದ್ದಾಗ ರಾಣಿ ತೀವ್ರವಾಗಿ ಗಾಯಗೊಂಡು ಕೆಳಗೆ ಬೀಳ್ತಾರೆ. ಅವರ ಕೊನೆಯ ಆಸೆ ಒಂದೇ ಆಗಿತ್ತು, ತನ್ನ ದೇಹ ಯಾವುದೇ ಕಾರಣಕ್ಕೂ ಶತ್ರುಗಳ ಕೈಗೆ ಸಿಗಬಾರ್ದು ಅಂತ. ಅವರ ನಿಷ್ಠಾವಂತ ಅನುಯಾಯಿಗಳು ಅವರ ಆಸೆಯನ್ನ ಪೂರೈಸ್ತಾರೆ. ಅಲ್ಲಿಯೇ ಅವರ ದೇಹವನ್ನ ದಹನ ಮಾಡ್ತಾರೆ. ಹೀಗೆ ಒಬ್ಬ ಮಹಾನ್ ಯೋಧೆ ತಾನು ನಂಬಿದ ಸಿದ್ಧಾಂತಕ್ಕಾಗಿ ಯುದ್ಧ ಭೂಮಿಯಲ್ಲೇ ವೀರಮರಣವನ್ನಪ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಇದೆ. ರಾಣಿಯನ್ನ ಸೋಲಿಸಿದ ಬ್ರಿಟಿಷ್ ಕಮಾಂಡರ್ ಸರ್ ಹ್ಯೂ ರೋಸ್ ಆಮೇಲೆ ಅವರ ಬಗ್ಗೆ ಹೀಗೆ ಬರೀತಾನೆ: ಆಕೆ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಪರಿಶ್ರಮಕ್ಕೆ ಹೆಸರುವಾಸಿ. ಆದರೆ ದಂಗೆ ಎದ್ದಿದ್ದ ಎಲ್ಲಾ ಭಾರತೀಯ ನಾಯಕರಲ್ಲಿ ಆಕೆಯೇ ಅತ್ಯಂತ ಅಪಾಯಕಾರಿ. ನೋಡಿ, ಸ್ವತಃ ಶತ್ರು ಕೊಟ್ಟ ಈ ಬಿರುದು ಅವರ ಸಾಮರ್ಥ್ಯಕ್ಕೆ ಸಿಕ್ಕ ಅತಿದೊಡ್ಡ ಗೌರವ. ಹೌದು, ರಾಣಿ ಲಕ್ಷ್ಮೀಬಾಯಿಯವರ ಭೌತಿಕ ಜೀವನ ಅಲ್ಲಿಗೆ ಮುಗೀತು. ಆದರೆ ಅವರ ಕಥೆ ಇದೆಯಲ್ಲ, ಅದು ಅಲ್ಲಿಂದಲೇ ನಿಜವಾಗಿ ಶುರುವಾಗಿದ್ದು. ಅವರ ಲೆಗಸಿ ಅಂದ್ರೆ ಅವರ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಯಾರು ಈ ನಿಜವಾದ ರಾಣಿ ಲಕ್ಷ್ಮೀಬಾಯಿ? ಚರಿತ್ರೆ ಹೇಳುವ ರಾಣಿನ ಅಥವಾ ದಂತಕಥೆಗಳಲ್ಲಿರೋ ರಾಣಿನ? ನೋಡಿ, ಅವರ ಪರಂಪರೆ ಎಷ್ಟು ದೊಡ್ಡದು ಅಂತ. ಅವರು ಕೇವಲ ಝಾನ್ಸಿಯ ರಾಣಿಯಾಗಿ ಉಳಿದಿಲ್ಲ, ಅವರು ಭಾರತೀಯ ರಾಷ್ಟ್ರೀಯತೆಯ ಬ್ರಿಟಿಷರ ವಿರುದ್ಧದ ಪ್ರತಿರೋಧದ ಒಂದು ಶಕ್ತಿಶಾಲಿ ಸಂಕೇತ ಆದರು. ದಶಕಗಳ ನಂತರ ಸುಭಾಷ್ ಚಂದ್ರ ಬೋಸ್ ತಮ್ಮ INAಯ ಮಹಿಳಾ ಪಡೆಗೆ ರಾಣಿಯೋ ಝಾನ್ಸಿ ರೆಜಿಮೆಂಟ್ ಅಂತ ಹೆಸರಿಕಿದ್ದು ಸುಮ್ಮನೆ ಅಲ್ಲ. ಇವತ್ತಿಗೂ ಅವರು ಧೈರ್ಯ, ನಾಯಕತ್ವಕ್ಕೆ ಇನ್ನೊಂದು ಹೆಸರು. ಸ್ತ್ರೀವಾದಿಗಳಿಗೆ ಅವರೊಬ್ಬ ಐಕಾನ್. ಹೌದು, ಅವರ ಉದ್ದೇಶಗಳ ಬಗ್ಗೆ ಇವತ್ತಿಗೂ ಚರ್ಚೆಗಳು ನಡೀತಾನೇ ಇವೆ. ಆದರೆ ಕವಿತೆ, ಹಾಡು, ಸಿನಿಮಾಗಳ ಮೂಲಕ ಅವರು ಕೋಟ್ಯಾಂತರ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ನಾವು ಭಾರತದಾದ್ಯಂತ ಅವರ ಪ್ರತಿಮೆಗಳನ್ನು ನೋಡ್ತೀವಿ. ಕುದುರೆ ಮೇಲೆ ಕೂತಿರುವ ಪ್ರತಿಮೆಗಳು ಕೇವಲ ಕಲ್ಲಿನ ಮೂರ್ತಿಗಳಲ್ಲ, ಅವು ಧೈರ್ಯ, ಸ್ವಾಭಿಮಾನ ಮತ್ತು ಯಾವತ್ತೂ ಸೋಲೊಪ್ಪಿಕೊಳ್ಳದ ಮನೋಭಾವದ ಸಂಕೇತಗಳು. ಇವತ್ತಿಗೂ ಎಷ್ಟೋ ತಲೆಮಾರುಗಳಿಗೆ ಸ್ಫೂರ್ತಿ ಕೊಡ್ತಾನೆ ಇವೆ. ಕೊನೆಯದಾಗಿ ಹೇಳೋದಾದ್ರೆ, ರಾಣಿ ಲಕ್ಷ್ಮೀಬಾಯಿಯವರ ಕತೆ ಕೇವಲ ಝಾನ್ಸಿ ರಾಜ್ಯವನ್ನ ಉಳಿಸ್ಕೊಳ್ಳುವ ಹೋರಾಟ ಆಗಿರಲಿಲ್ಲ. ಅದು ತಮ್ಮ ಅಸ್ತಿತ್ವ, ತಮ್ಮ ಸ್ವಾಭಿಮಾನ ಮತ್ತು ತಮ್ಮ ಹಕ್ಕಿಗಾಗಿ ಒಬ್ಬ ಮಹಿಳೆ ನಡೆಸಿದ ಹೋರಾಟ. ಅವರ ನಿಜವಾದ ಗೆಲುವು ಯುದ್ಧಭೂಮಿಯಲ್ಲಿ ಸಿಗ್ಲಿಲ್ಲ. ಬದಲಿಗೆ ಶತಮಾನಗಳೇ ಕಳೆದರೂ ಇತಿಹಾಸ ತನ್ನ ಹೆಸರನ್ನ ಯಾವತ್ತೂ ಮರೆಯದಂತೆ ಮಾಡಿದ್ದಾರಲ್ಲ, ಬಹುಶಃ ಅದೇ ಅವರ ಜೀವನದ ಅತಿದೊಡ್ಡ ಬಂಡಾಯ, ಅತಿದೊಡ್ಡ ಗೆಲುವು.